ನಡೀರಮ್ಮ ಎಲ್ಲರೂ ನಮ್ಮ ಸೂಜಿನ ಮಂತಕ್ಕೆ ಹೋಗಿ ಆಮೇಲೆ ನಿಮ್ಮ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊಬರೀನಂತೆ ಬರೀ. ಅಯ್ಯೋ ಅತ್ತೆ, ಮೊದಲು ನಮ್ಮ ಅಮ್ಮಯ್ಯನ ಮಂತಕ್ಕೆ ಹೋಗೋಣ ಬರೀ ಎಲ್ಲಾನ. ನೇತ್ರಮ್ಮ, ಮೊದಲು ನಮ್ಮ ಸೂಜಮ್ಮರ ಮಂತಕ್ಕೆ ಹೋಗಿ ಆಮೇಲೆ ಮಾತಾಡ್ಸ್ಕೊಂಡು ಆಮೇಲೆ ನಿಮ್ಮ ಅಮ್ಮಯ್ಯರ ಮಂತಕ್ಕೆ ಹೋಗೋಣ ಬಾ. ಅಯ್ಯೋ ಅದಕ್ಕೆ ಯಾಕೆ ಜಗಳ ಆಡ್ತೀರಾ? ನೇತ್ರ ಅವ್ರ ಅಮ್ಮಯ್ಯರ ಮನೆಗೆ ಹೋಗ್ತಾಳೆ, ನೀವು ನಿಮ್ಮ ಮಗಳ ಮನೆಗೆ ಹೋಗ್ರಿ, ಆಮೇಲೆ ನೀವು ಅವ್ರ ಮನೆಗೆ ಹೋಗೋರಂತೆ. ಹೌದತ್ತೆ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಬರೋ ಕೃಷ್ಣ, ಸುಭದ್ರ, ಬರೀ ಹೋಗೋಣ ಅಜ್ಜಿ ಮನೆಗೆ. ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಬಿಡು, ನೀನು ಹೋಗಿ ನಿಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಸೀದಾ ಬಂದ್ಬಿಡ್ರಿ. ಗೌರಿ, ನೀನು ಅಷ್ಟೇ ನಿಮ್ಮ ಅಮ್ಮಯ್ಯರ ಮನೆಗೆ ಹೋಗಿ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆನೆಲ್ಲಾನು ಮಾತಾಡ್ಸ್ಕೊಂಡು ಬರ್ರಿ ಅಲ್ಲಿಗೆ. ಹಂಗ ಹ್ಞೂ ಸರಿ ಶಾಂತಕ್ಕಯ್ಯ, ಬರ್ತೀವಿ. ಅಯ್ಯೋ ಅತ್ತೆ, ನಮ್ಮಮ್ಮಯ್ಯ ಮೊಮ್ಮಕ್ಕಳು ನೋಡ್ಬೇಕು ಅನ್ನುತ್ತೆ. ನಾನು ಒಬ್ಳೆ ಹೋದ್ರೆ ಎಲ್ಲಿ ಕರ್ಕ ಬರ್ಲಿಲ್ವಾ ಅಂತ ಕೇಳುತ್ತೆ. ಅದಕ್ಕೆ ಅವರಿಬ್ರು ಕಳ್ಸು ನನ್ನ ಜೊತೆಗೆ. ಹೇಳು, ಹಿಂಗೆ ಸೂಜಿರ್ ಮಂತಕ್ಕೆ ಹೋದ್ರು ಅಂತಾನ. ನೇತ್ರ ಕರ್ಕೊಂಡು ಹೋದ್ರು ಹೋಗ್ಲಿ ಬಿಡು, ಸುಮ್ಮನೆ ಯಾಕೆ ಇಲ್ಲೂ ಅವ್ರ ಹತ್ರ ಯಾಕೆ ಜಗಳ ಮಾಡ್ತೀಯ? ಹೆಂಗೋ ಬಂದಿರೋದೇ ಉಂಟಂತೆ. ಆಮೇಲೆ ಇವಾಗ ಅವ್ರ ಮಂತ ಕರ್ಕೊಂಡು ಹೋಗ್ತಾನಂತ ನೀನು ನಿಮ್ಮನೆ ಕರ್ಕೊಂಡು ಹೋಗಿ ನೋಡಿರಿ ಅವ್ರಿಗೆ ಅನುಮಾನ ಬರುತ್ತೆ. ಇವಳು ಮನೆಗಳ ಕಮಕ್ ಬಂದಿಲ್ಲ, ಬೇರೆ ಏನಕ್ಕೋ ಬಂದಿವಳೆ ಅಂತಾನ. ಕರ್ಕೊಂಡು ಹೋದ್ರು ಹೋಗ್ತಾರೆ ಬಿಡು. ಹೌದಲ್ವಾ? ಸರಿ, ಹಂಗೆ ಮಾಡೋಣ. ಏನದು ಗೌರಿ, ಏನೋ ಹೇಳ್ತಾ ಇದ್ಯಾ? ಏನೂ ಇಲ್ಲ, ಸುಮ್ಮನೆ ಏನೋ ಹೇಳ್ತಾ ಇದ್ಲು. ಕರ್ಕೊಂಡು ಹೋಗ್ಲಿ, ಆಮೇಲೆ ನೀನು ಹೋಗ್ತೀಯಲ್ಲ ಗೃಹ ಪ್ರವೇಶಕ್ಕೆ, ಆವಾಗ ನಿಮ್ಮ ಅಮ್ಮ ನೋಡುತ್ತೆ, ಕರ್ಕೊಂಡು ಬರ್ತಾರೆ ಅವರು ನಿಮ್ಮ ಅಂತಕ್ಕೆ ಮಕ್ಕಳನ್ನ ಅಂತಾನ ಹೇಳ್ತಾ ಇದ್ದಾಳೆ. ಸರಿ, ಕರ್ಕೊಂಡು ಹೋಗ್ರಿ ನೀವು, ನಾನು ಆಮೇಲೆ ಬರ್ತೀನಿ. ಸರಿ, ಬ್ಯಾಗ್ ನಿಂತಾಗೆ ಐತೆ, ಹೋಗು ನಿಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಬಾ, ನಾವು ಬರ್ತೀವಿ ಆಮೇಲೆ ನಿಮ್ಮ ಅಮ್ಮಯ್ಯರು ಮಾತಾಡ್ಸಕ್ಕೆ. ನಮ್ಮ ಅತ್ತಿಗೆ ನಮ್ಮ ತವ್ರ ಮನೆಗಿಂತನ ಸೂಜಿ ಮನೆನೇ ಹೆಚ್ಚು. ನಮ್ಮಂತಕ್ ಬಂದು ನೋಡ್ಕೊಂಡು ಹುಡುಗರ್ನು ತೋರಿಸಿ ಮಾತಾಡ್ಸ್ಕೊಂಡು ಹೋಗಕ್ಕಾಗ್ತಿರ್ಲಿಲ್ವ ಇಲ್ಲಿಗೆ? ಏನ್ ಅರ್ಜೆಂಟ್ ಏನೋ, ಮಗಳು ಮನೆ ಕಟ್ಟೆವಳೆ ನೋಡ್ಬೇಕು ಹೊಸ ಮನೆ ಅಂತಾನ. ಹೊಸ ಮನೆಗೆ ಹೋಗ್ತಾರೋ ಹಳೆ ಮನೆಗೆ ಹೋಗ್ತಾರೋ? ಅಯ್ಯೋ, ಹೊಸ ಮನೆ ಕಟ್ಟೆವ್ರಿ ಅಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳು ಅಪ್ಪ ಅಮ್ಮಗೆ. ಅದಕ್ಕೆ ನೋಡಕ್ವೆ ಅಂತಾನ ಹೋಗ್ಯವ್ರಿ. ಹಳೆ ಮಂತಕ್ಕೆ ಹೋಗಿ ಹಂಗೆ ಅವಳು ಸೂಜಿನ ಕರ್ಕೊಂಡು ಹೊಸ ಮಂತಕ್ಕೆ ಹೋಗ್ತಾರೆ. ಇನ್ನೇನು ನಾಳೆ ತಾನೆ, ನಾಳೆ ಬೆಳಿಗ್ಗೆ ಗೃಹ ಪ್ರವೇಶ. ಇವಾಗ ನಡಿ ನಾವು ಹೋಗೋಣ. ಹೌದು, ಸರಿ ಬಾ, ಕರ್ಕೊಂಡೋಗ್ಲಿ, ನಮ್ಮ ಕೆಲಸ ಆಗ್ಬೇಕು ಅಷ್ಟೇನೆ. ನಾಳೆ ಬಾ ಹೋಗೋಣ. ಆದ್ರೆ ನಾವೇನು ಒಳಕ್ಕೆ ಹೋಗೋದು ಬೇಡ, ಅಲ್ಲಿ ಬಂದಿರ್ತಾರಲ್ಲ ತಿಳ್ಕಮ್ಮನ ಸೂಜಿನ ಕೇಳಿದ್ರೆ ಅವ್ರು ಯಾವಾಗ ಬರ್ತಾರೆ ಯಾರು ಏನು ಅಂತ ನಾವು ನೋಡಿಲ್ವಲ್ಲ. ಯಾರನ್ನ ನೋಡಿರ್ತಾರಲ್ವ ನಮ್ಮೂರರು. ಕಡೆ ನೇತ್ರ ನೋಡಿರ್ತಾರೆ. ನಡಿ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಯಾರಾದ್ರೂ ಏನೇ ಹೇಳ್ತಾರೆ, ಇವರೇನೆ ಉಪ್ಪಿನಕಾಯಿಗೆ ಆರ್ಡರ್ ಕೊಡೋರು ಸೂಜಿಗೆ ಅಂತಾನ. ನಡಿ, ಬೆಳಗ್ಗೆಗೆ ಬರೋಣ. ಸರಿ ಅಮ್ಮ, ನೀನು ನಿಂತವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬೆಳಗ್ಗೆ ಹೊತ್ತು ಮುಂಚೆ ಬಾ, ನಾನು ಬರ್ತೀನಿ. ನಮ್ಮಮ್ಮ ಹೇಳಿ ಬರ್ತೀನಿ. ನಮ್ಮ ಇನ್ನೂ ಏನಂಬತ್ತೋ ಏನೋ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ ಅಂತಂದ್ರೆ. ಸರಿ ಆಯ್ತು, ನಡಿ. ಏನಪ್ಪದು, ಚೆನ್ನಾಗಿದೀಯಾ? ಕಣೆ ಅಕ್ಕ, ನಾನ್ ಚೆನ್ನಾಗಿದ್ದೀನಿ. ಎಲ್ಲಿ ಅಮ್ಮಣ್ಣಿ ಪಾಪು ಬರ್ಲಿಲ್ವೇ? ಯಾಕೆ ಕರ್ಕ ಬರ್ಲಿಲ್ಲ ಅವ್ರನ್ನ? ಬಂದವ್ರೆ ಅವರು, ಅಲ್ಲಿ ಸೂಜಿ ಮಂತಕ್ಕೆ ಹೋಗಿವ್ರೆ. ನಮ್ಮ ಅತ್ತೆ ಕರ್ಕೊಂಬಂತ, ನಮ್ಮ ಅತ್ತೆನು ಮಾಮನು ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದ್ರು. ನಾನಿನ್ನೇನ್ ಮಾಡೋಣ, ಕರ್ಕೊಂಡು ಹೋಗ್ತೀವಿ ಅಂದಾಗ ಬಲವಂತ ಇಲ್ಲಿಗೇನು ಕರ್ಕ ಬರೋದು ಅಂತ ಅಲ್ಲಿಗೆ ಕಳಿಸ್ದೆ. ಅಲ್ಲಿಗೆ ಹೋಗವ್ರಿ. ಹೌದಾ, ಹಂಗಾರೆ ನಾನು ಅಲ್ಲಿಗೆ ಹೋಗ್ತೀನಿ. ಸರಿ ಆಯ್ತು, ಹೋಗು. ಅಮ್ಮ ಇಲ್ವೇ? ಐತೆ, ಅಮ್ಮಯ್ಯ ಒಳಗೈತೆ, ಇರು ಕರಿತೀನಿ. ಯಮ್ಮ ಬಾರಮ್ಮ, ಅಕ್ಕೈ ಬಂದವಳೆ. ಅಮ್ಮ ಬಾರಮ್ಮ. ನೇತ್ರಮ್ಮ, ಇದೇನಿದೆ ಇದಕ್ಕಿದಂಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಎಲ್ಲಿ ಹುಡುಗರು? ಅದೇ ಅಮ್ಮ, ಸೂಜಿ ಮನೆದು ಗೃಹ ಪ್ರವೇಶ ಐತಲ್ಲ, ಅದಕ್ಕೆ ಬಂದೆ. ಅಯ್ಯೋ, ನಿನ್ಗೇನ್ ಬುದ್ಧಿದ್ಯಾ ಆಯ್ತೋ ಇಲ್ವೇ? ನೇತ್ರ, ಏನ್ ಅನ್ಬೇಕು ನಿನ್ಗೆ? ಗೃಹ ಪ್ರವೇಶಕ್ಕೆ ಬಂದವಳಂತೆ. ಆ ದೇವಮ್ಮನ ಕಂಡ್ರೆ ನನಗಾಗಲ್ಲ, ನಿನ್ಗೂ ಆಗಲ್ಲ ಅನ್ಕೊಂಡಿದ್ದಲ್ಲಿ ಅಂತದ್ರಾಗೆ ಅವಳ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ಯಾ? ಅದು ಮಕ್ಕಳನ್ನ ಕರ್ಕೊಂಬರ್ದಂಗೆ. ನಿನ್ ಏನು ಅಂದ್ಕೊಂಡಿದ್ದೆ ಬಿಡು. ನೀನು ಈ ಪೆದ್ದೆ ಅದ ಆಡ್ದಂಗೆ ಆಡ್ತಾ ಇದೆಯಲ್ಲ, ನಿನ್ ಗೊತ್ತಾಗಲ್ವೇ? ಅವಳು ನಮ್ಮ ಆಸ್ತಿ ಒಡೆಯಕ್ ನೋಡ್ತಾ ಇದ್ದಾಳೆ ಕಣಿ, ಅಂತವಳು ಕರ್ದ್ಲು ಅಂತ ಹೇಳಿ ಓಡ್ ಬಂದಿದ್ಯಲ್ಲ. ಈಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿದ್ದೆ ಐತೋ ಇಲ್ವೋ? ಅಮ್ಮ ಸ್ವಲ್ಪ ಕೇಳಮ್ಮ, ನಾನು ಹೇಳದ? ನೀನ್ ಹೇಳೋದು ಬೇಡ, ಕೇಳೋದು ಬೇಡ. ಏನಾದ್ರೂ ಗೃಹ ಪ್ರವೇಶ ಅಂತ ಹೇಳಿ ಹೋದ್ರೆ ಏನೂ ಇಲ್ಲ ನೋಡು. ಈಗಿಂದ ಈಗಲೇ ನಡಿ ಹೊರಡು ನಿಮ್ಮೂರಿಗೆ ನೀನು. ಗೃಹ ಪ್ರವೇಶ ಅಂತೆ, ಗೃಹ ಪ್ರವೇಶ ಅಲ್ಲ, ಅವಳು ಹೇಳ್ಕೊಂಡ್ರೇನೆ ನಮ್ಗೆ ಆಗಲ್ಲ ಅಂತದ್ರಾಗೆ ಅವಳ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ಯಾ? ಎಷ್ಟು ಧೈರ್ಯ ಇದ್ರೆ ನೀನು ಈ ವಿಷಯನ ನನ್ನ ಹತ್ರನೇ ಹೇಳ್ತೀಯ? ನಮ್ಮ ಸಂಸಾರನೇ ಹಾಳು ಮಾಡಿದಾಳೆ ಅವಳು ದೇವಿ. ಇಲ್ಲಿ ಬಂದು ಸೇರ್ಕೊಂಡು ನಮ್ಮ ನೆಮ್ಮದಿನೂ ಹಾಳು ಮಾಡಿದಾಳೆ. ಅಂತವಳ ಮನೆ ಗೃಹ ಪ್ರವೇಶಕ್ಕೆ ನೀನು ಬಂದಿದ್ಯಾ? ನಾನು ನಿಮ್ಗೋಸ್ಕರ ಅವಳ ಹತ್ರ ಹೋರಾಡ್ತಾ ಇದ್ದೀನಿ. ಅವಳು ಆಸ್ತಿ ಕಿತ್ಕೊಂಬಕ್ ನೋಡ್ತಾ ಇದ್ದಾಳೆ. ಅಂತವಳ ಗೃಹ ಪ್ರವೇಶಕ್ಕೆ ನೀನು ಬಂದಿದ್ಯಾ? ನೀನೊಬ್ಬಳೇ ನನ್ನ ಮುದ್ದೆ ಮಗಳು ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಇಷ್ಟೊಂದು ದಡ್ಡಿ ಆಗ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಬಿಡು. ಅದೇನು ಮಂಕ್ ಬುದ್ಧಿ ಎಷ್ಟಿಲ್ಲ ಅವಳು ಸೂಜಿ ಅಂಬಳು ಬಂದು ಅಲ್ಲಿ. ಯಾಕೆ ಬಂದಿ? ಅಯ್ಯೋ ಅಮ್ಮ, ಒಂದ್ ಸ್ವಲ್ಪ ನಾನು ಕೇಳಮ್ಮ, ನನ್ನ
ಮಾತಾಡಕ್ಕಾದ್ರೂ ಬಿಡು. ನೀನೇ ಒಂದೇ ಸಮಕ್ಕೆ ಹಿಂಗ್ ಮಾತಾಡಿದ್ರೆ ನಾನು ಏನು ಅಂತ ಹೇಳಿ ನಿನಗೆ? ಹೇಳೋದು ಬೇಡ ಕೇಳೋದು ಬೇಡ. ನಡಿ ನಡಿ, ಈಗಲೇ ಬಸ್ ಸಿಗತ್. ನಡಿ ನಡಿಗೆ ವಾಪಸ್. ಯಮ್ಮ ಯಮ್ಮ ಯಾಕಮ್ಮ ಅಕ್ಕ ನಂಗೆ ಹೊರಗ್ ತಳ್ತಾ ಇದ್ಯಾ? ಬಿಡಮ್ಮ, ಅಯ್ಯ ಬಿಡಮ್ಮ. ಅಮ್ಮ ನಾನು ಹೇಳೋ ಮಾತು ಕೇಳು. ನಾನು ಬಂದಿರೋದು ಗೃಹ ಪ್ರವೇಶಕ್ಕೆ, ಆದ್ರೆ ಅದು ಕಾರಣನೇ ಬೇರೆ ಐತೆ. ಒಂದ್ ನಿಮಿಷ ಹೇಳತಕ್ಕ ಕೇಳು. ಒಟ್ನಲ್ಲಿ ಗೃಹ ಪ್ರವೇಶಕ್ಕೆ ಬಂದಿದ್ಯಾ ತಾನೆ? ನೀನ್ ಏನ್ ಕಾರಣನಾದ್ರೂ ಇಕ್ಕೇಳ ಬಾ. ಅವಳ ಮನೆ ಗೃಹ ಪ್ರವೇಶಕ್ಕೆ ಮಾತ್ರನ ಯಾರು ಹೋಗ್ಕೂಡ್ದು. ಅಲ್ಲ ನಾನು ಇಲ್ಲಿರೋನೇನೆ ಈ ಪೆದ್ದಿನು ನಿಮ್ಮ ಅಣ್ಣಯ್ಯ ರಾಜನ್ನು ನಿಮ್ಮ ಮತ್ತಿಗೆ ಮಲ್ಲಿನು ಹೋಗ್ಬೇಡ ಅಂತನ ಹೇಳಿದೀನಿ. ಅಂತದ್ರಾಗೆ ನೀನು ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ಅವಳ ಮನೆ ಗೃಹ ಪ್ರವೇಶಕ್ಕೆ? ಅಯ್ಯೋ ಅಮ್ಮ ಒಂದ್ ನಿಮಿಷ ಇರಮ್ಮ, ಹೇಳೋವರ್ಗು. ಪದ್ದು ಹೋಗಿ ನೀನು ಅಲ್ಲಿ ಕೃಷ್ಣನು ಸುಭದ್ರ ಅಲ್ಲಿದ್ದಾರೆ ಸುಜಿರ್ ಮಂತಗೆ ಹೋಗು, ಅಲ್ಲಿ ಆಟ ಆಡ್ಸಕ್ ಹೋಗಿ. ಆಯ್ತು ಬಿಡು, ಹೋಗ್ತೀನಿ. ಅಮ್ಮ ನಡಿಯಮ್ಮ, ನಡಿ ನಡಿ, ಕುತ್ಕ ನಡಿ, ಹೇಳ್ತೀನಿ. ಕುತ್ಕೊಂಬದು ಬೇಡ, ನಿಂತ್ಕೊಂಬದು ಬೇಡ, ಅದೇನು ಹೇಳು ಜಲ್ದಿ. ನಿನ್ ಏನು ಅಂದ್ಕೊಂಡಿದ್ದೆ ಬಿಡು. ನೀನು ನನ್ನಂಗೆನೆ ಆಟ ಮಾರಿ ಹಿಡಿದ ಕೆಲಸನ ಬಿಡಾಳಲ್ಲ. ನಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಾರೆ, ನೆಮ್ಮದಿ ಇಲ್ದಂಗ ಮಾಡ್ತಾರೆ, ನಮ್ಮ ತೊಂದರೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ತಿರುಗಿಸಿ ಕೊಟ್ಟೆ ಕೊಡ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ಬಿಡು. ಅಯ್ಯೋ ಅಮ್ಮ, ನಾನು ಬಂದಿರೋದು ಗೃಹ ಪ್ರವೇಶ ಒಂದ್ ನೆಪ ಅಷ್ಟೇನೆ, ಬೇರೆ ಕಾರಣನೇ ಐತೆ. ಅದೇನು ಅಂತ ಕೇಳು ಒಂದ್ ನಿಮಿಷ, ಆಮೇಲೆ ನಿರ್ಧಾರ ಮಾಡು. ನೀನೊಬ್ಳು ಅದೇನೇ ಕಾರಣ? ಏನಂತ ಕಾರಣ? ಅದು ಇವಾಗಲೇ ಬರುವಂತ ಕಾರಣ ಏನು? ನೀನೇ ತಾನೇ ಹೇಳಿದ್ದು ಗೃಹ ಪ್ರವೇಶಕ್ಕೆ ಅಂತಾನ ಬಂದಾಳೇನೆ, ಅದಕ್ಕೆ ಮತ್ತೆ ನನಗೆ ಸಿಟ್ಟು ಬಂದಿದ್ದು. ಇನ್ನೇನೈತೆ? ಅಯ್ಯೋ ಅಮ್ಮ, ಅದು ಏನ್ ಗೊತ್ತಾ, ಗೃಹ ಪ್ರವೇಶಕ್ಕೆ ಸೂಜಿ ಮನೆ ಗೃಹ ಪ್ರವೇಶಕ್ಕೆ ಅದೇ ಬೆಂಗಳೂರಿಗೆ ಉಪ್ಪಿನಕಾಯಿ ಆರ್ಡರ್ ಕೊಟ್ಟಾರಲ್ಲ ಸೂಜಿಗೆ, ಅವರು ಬರ್ತಾ ಇದಾರಂತೆ. ಅಯ್ಯ ಅವ್ರು ಬಂದ್ರೆ ಅವ್ರಿಗೆ ಅವಳಿಗಂತೂ ದುಡ್ಡು ಮಾಡಿಕೊಟ್ಟೆವ ನಾವು ಯಾರ ಬೆಂಗಳೂರನು, ಅದಕ್ಕೇನೆ ಬಂತಾನೆ ಗೃಹ ಪ್ರವೇಶಕ್ಕೆ ಹೇಳವಳೇನ ಬರ್ತಾರೆ. ಅದನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗಿತ್ತೆ? ಅವ್ರು ಬಂದ್ರೆ ನೀನು ಬರ್ಬೇಕು ಅಂತ ಏನಾನ ಕಾನೂನು ಐತೇನೆ? ನೀನ್ ಯಾಕೆ ಬಂದೆ ಅವ್ರು ಬರ್ತಾರೆ ಅಂತಾನ? ಅಯ್ಯೋ ಸ್ವಲ್ಪ ಸಮಾಧಾನನೇ ಇಲ್ಲಲ್ಲ ನಮ್ಮ ಪೂರ್ತಿ ಹೇಳೋವರೆಗೂ ಕೇಳಿಸ್ಕ. ಅಯ್ಯ ಆತ್ರಿಗೆ ಟಾಂಜನೆ ಆಡ್ದಂಗ ಆಡ್ತಿ ಹಂಗೇನೆ. ಹೇಳು ಅದೇನು ಅಂತಾನ. ಈಗ ನಾನು ಗೌರಿನೂ ಸೇರ್ಕೊಂಡು ಉಪ್ಪಿನಕಾಯಿ ಮಾಡ್ತಾ ಇದೀವಿ ಅಲ್ವಾ, ಆ ಉಪ್ಪಿನಕಾಯಿನ ಅವ್ರ ಹತ್ರ ಮಾತಾಡ್ಕೊಂಡು ನಾವು ಉಪ್ಪಿನಕಾಯಿ ಮಾಡ್ತೀವಿ, ನಾವು ಇವ್ರಿಗಿನ ಚೆನ್ನಾಗಿ ಮಾಡ್ತೀವಿ, ನಮಗೂ ಆರ್ಡರ್ ಕೊಡ್ರಿ ಅಂತಾನ ಕೇಳೋಣ ಅಂತಾನ ಬಂದಿರೋದು ನಾವು. ಗೃಹ ಪ್ರವೇಶ ಒಂದು ನೆಪ ಅಷ್ಟೇನೆ. ನೀನ್ನ ಕಳಿಸಿದ್ನಲ್ಲ ಮಾತಾಡ್ಕೊಂಬರಕ್ಕೆ ಅಂತ, ನಾವಾಗ ಹೋಗಿ ನೀನ ಏನೇನೋ ಆಗಿ ಏನೇನೋ ಅವತಾರ ಆಯ್ತಲ್ಲ, ಅದಕ್ಕೆ ಹಂಗೂ ಆಗೋದ್ ಬೇಡ, ನಾವೇ ಹುಡಿಕೊಂಡು ಹೋಗೋದ್ ಬೇಡ, ಹೆಂಗೂ ಅವರೇ ಇಲ್ಲಿಗೆ ಬರ್ತಾ ಇದಾರಲ್ಲ, ಇದೇ ಒಳ್ಳೆ ಸಮಯ ಅವ್ರ ಹತ್ರ ಮಾತಾಡಕ್ಕೆ ಅಂತ ನಾನು ಗೌರಿನು ಇಬ್ರು ಬಂದಿದ್ದೀವಿ. ಗೌರಿ ಅವ್ರ ಮನೆಗೆ ಹೋದ್ಲು, ನಾನು ಇಲ್ಲಿಗೆ ಬಂದೆ. ಅಷ್ಟೇನೆ ಇರೋದು. ನಾನು ಗೃಹ ಪ್ರವೇಶಕ್ಕೆಲ್ಲ ನಾನೆಲ್ಲಿ ಬತ್ತಿದ್ದೆ? ಅಯ್ಯ ಅಲ್ಲ, ಅವ್ರು ಹೇಳ್ಕೊಂಬಂದ್ರು ನಾನು ಬತ್ತಿರ್ಲಿಲ್ಲ. ನೀನು ಬಾ ಅಂತ ಹೇಳಿದ್ರು ನಾನಂತೂ ಬತ್ತಿರ್ಲಿಲ್ಲ ಬಿಡು. ಈ ಉದ್ದೇಶಕ್ಕೆ ನಾನು ಬಂದಿರೋದು, ಅರ್ಥ ಆಯ್ತಾ ಈಗ? ಹೌದಾ ಅಲ್ವೇ? ನೀನು ಅವ್ರ ಹತ್ರ ಮಾತಾಡಕ್ಕಾಗುತ್ತೆ ಇವಾಗ? ಗೃಹ ಪ್ರವೇಶಕ್ಕೆ ಬಂದಿವ್ರ ಅಂತ ನೀನು ಅಲ್ಲಿಗೆ ಹೋಗ್ಲೇಬೇಕಾಗುತ್ತೆ ಅವ್ರ ಮಂತಕ್ಕೆ. ಅವ್ರನ್ನ ಇಲ್ಲಿ ಕರೆಸ್ಕೊಂಬಕ್ಕಾಗುತ್ತಾ ನಮ್ಮ ಮನೆಗೆ? ಅಲ್ಲಿಗೆ ಹೋಗಲ್ವ ಹಂಗಾರೆ ಅವ್ರ ಮಂತಕ್ಕೆ ನೀನು? ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅವರು ಇಲ್ಲಿಗೆ ಬರ್ರಿ ಅಂತಂದ್ರೆ ಬರ್ತಾರ ಏನಪ್ಪ, ನೋಡೋಣ. ನಾನು ಹಂಗೂ ಗೃಹ ಪ್ರವೇಶಕ್ಕೆ ಬಂದೇವ್ರೆ ಅಂತ ಅನ್ಕೊಳ್ಳಿ ಅಂತಾನೆ ಹೋಗ್ಬಿಟ್ಟು ಸೂಜಿನ ಒಬ್ಬಳು ಮಾತಾಡ್ಸ್ಕೊಂಡು, ಅವ್ರು ಬಂದಿರ್ತಾರಲ್ಲ ಸರ್ ಉಪ್ಪಿನಕಾಯಿ ಫ್ಯಾಕ್ಟ್ರಿಯರು, ಅವ್ರನ್ನ ಒಂದ್ ಕಡೆಗೆ ಕರೆದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ನಮ್ಮ ಮನೆಗೆ ಮಾತುಕತೆ ಆಡೋಣ ಅಂತಾನ. ಅಷ್ಟೇನೆ, ಇನ್ನೇನು ಇಲ್ಲ. ನಮಗೂ ಉಪ್ಪಿನಕಾಯಿ ಆರ್ಡರ್ ಕೊಡಿ ಸರ್, ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ನಮಗೂ ಕೊಡ್ತಾರೆ. ಅವಾಗ ನಾವು ಸೂಜಿಗಿನ ಚೆನ್ನಾಗಿ ಮಾಡ್ತೀವಿ, ಅವಳಿಗಿನ ಕಮ್ಮಿ ದುಡ್ಡು ತಾಂತೀವಿ ಅಂತಾನ ಹೇಳೋಣ ಅಂತಾನ. ಹೌದಾ? ಇದೆಲ್ಲನ ಏನಮ್ಮ, ನನಗೆ ನೀನು ಅವ್ರ ಮತಕ್ಕೆ ಹೋಗೋದು ಇಷ್ಟನೇ ಇಲ್ಲ. ನೀನು ಅವ್ರ ಮತಕ್ಕೆ ಹೋದ್ರೆ ಈಗ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆಗೆ ಬೇಡ ಅಂತ ಹೇಳಿದ್ದೀನಿ ಅಂತಂದ್ರೆ ನೀನು ಹೋದ್ರೆ ಅವರು ಬರ್ತಾರೆ. ಅವಳು ಮಾತ್ರ ಕಳಿಸ್ತೀಯ ಅಂತಂದ್ರೆ ಏನು ಮಾಡೋದು? ಅವಳು ಮಾತ್ರ ತಡೆಯಲ್ಲ ಅಂತ ಕೇಳ್ತಾರೆ. ಓ ಹೌದಾ? ಅವ್ರಿಗೆ ಹೋಗ್ಬೇಡ ಅಂತ ಹೇಳಿದ್ಯಾ? ಬಿಡು, ಹೋದ್ರೆ ಹೋಗ್ತಾರೆ, ನೀನೇನು ಕೇಳಕ್ಕೆ ಹೋಗ್ಬೇಡ. ನನಗೆ ಇದೊಂದು ಆರ್ಡರ್ ಸಿಕ್ಬಿಟ್ರೆ ನಾವು ಒಂದು ಹೊಸ ಮನೆ ಕಟ್ಟಿಸ್ಕೊಂತೀವಿ ಕಣಮ್ಮ. ಈಗ ಸೂಜಿ ಮನೆ ಕಟ್ಟಂಗೆ ನಾನು ಮನೆ ಕಟ್ಟಿಸ್ಬೇಕು ಅಂತ ನಿನಗೆ ಆಸೆ ಇಲ್ವಾ ಹೇಳು? ನಾವು ಎಷ್ಟು ದಿನ ಅಂತೇಳಿ ಹಳೆ ಮನೆ ಕಿತ್ತೋಗಿರೋ ಮನೆಗೆ ಇರೋಣ ಹೇಳು? ನನಗಿನ್ನ ಚಿಕ್ಕವಳ ಸೂಜಿ, ಅವಳೇ ಮದುವೆ ಆಗಿ ಒಂದು ವರ್ಷನೂ ಆಗಿಲ್ಲ, ಹಳೆ ಮನೆ ಕಟ್ಟಿದ್ಲು ಅಂತಂದ್ರೆ ನನಗೆ ಕಟ್ಟಬೇಕು ಅನ್ನೋ ಆಸೆ ಇರಲ್ವಾ? ನಿನ್ನ ಮಗಳು ಕಟ್ಟಿದ್ರೆ ನಿನಗೆ ಖುಷಿ ಆಗುತ್ತೋ ಇಲ್ವೋ? ಹಂಗಾದ್ರೆ ಸರಿ. ಆದ್ರೆ ನೀನು ಅವ್ರನ್ನ ಯಾರನ್ನೂ ಮಾತಾಡಿಸ್ಬೇಡ, ಸೂಜಿನ ಒಬ್ಬಳನ್ನೇ ಮಾತಾಡಿಸ್ಬೇಕು, ಅವ್ರ ಮನೆಯವ್ರನ್ನ ಯಾರನ್ನೂ ಮಾತಾಡಿಸ್ಬೇಡ. ಸರಿ ಬಾ. ನನಗಿದೆಲ್ಲ ಅರ್ಥ ಆಗಲಿಲ್ಲ, ಅದಕ್ಕೆ ರೇಗಾಡ್ಬಿಟ್ಟೆ. ಮೊಮ್ಮಕ್ಕಳಲ್ಲಿ ನಮ್ಮ ಅತ್ತೆನೂ ನಮ್ಮ ಮಾವ ಬಂದಿದ್ರಲ್ಲ, ಸೂಜಿ ಮಂತ ಕರ್ಕೊಂಡೋಗಿ ಆಮೇಲೆ ಬರ್ತೀವಿ ನಿಮ್ಮ ಅಂತಕ್ಕೆ ಅಂತಂದ್ರು. ಅದಕ್ಕೆ ಇನ್ನೇನು ಮಾಡೋದು, ಸುಮ್ಮನೆ ಅವ್ರ ಹತ್ರ ಆಮೇಲೆ ಜಗಳ ಮಾಡೋದು ಚೆನ್ನಾಗಿರಲ್ಲ ಅಂತನ ಆಯ್ತು ಕರ್ಕೊಂಡು ಹೋಗ್ರಿ ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ. ಹೌದಾ? ಸರಿ ಆಯ್ತು ಬಿಡು. ಬಾ ಕುಕ್ಕ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.